ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ನನ್ನ ಈವ್ನಿಂಗ್ ರೂಟೀನ್ ಜೊತೆ ನೈಟ್ ಡಿನ್ನರ್ ಪ್ರಿಪ್ರೇಷನ್ ಕೂಡ ಇರುತ್ತೆ. ಇವತ್ತು ಹೊರಗಡೆ ಎಲ್ಲ ಹೋಗಿ ಬಂದಿದ್ದರಿಂದ ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ನಮ್ಮ ಮನೆ ಮೇಲ್ಗಡೆ ಒಳ್ಳೆ ವ್ಯೂ ಬರುತ್ತೆ ಈ ಥರ. ಹಾಗೆ ಚಂದ್ರನ ಕೂಡ ನೋಡಬೇಕಾಗಿತ್ತು. ಸೊ ಹಂಗೆ ನೋಡಿಕೊಂಡು ಇಲ್ಲಿ ಒಳ್ಳೆ ಗಾಳಿ ವಾತಾವರಣನೆಲ್ಲ ಎಂಜಾಯ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿರುವಂಥ ಟೀ ಮಾಡ್ಕೊಳ್ಳೋಣ ಅಂತ. ಹೊರಗಡೆ ಎಲ್ಲ ಚೆನ್ನಾಗಿ ತಿಂದಿರ್ತೀವಿ, ಆದರೂ ಕೂಡ ಮನೆಗೆ ಬಂದಾಗ ಟೀ ಅಥವಾ ಸ್ನ್ಯಾಕ್ಸ್ ಇರಲೇಬೇಕು ಅನಿಸುತ್ತೆ. ಸೊ ಹಾಗಾಗಿ ಅರ್ಧ ಟೀ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಪ್ಪಳ, ಸಂಡಿಗೆ, ಚಕ್ಲಿ ಎಲ್ಲ ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದನ್ನೆಲ್ಲ ಕರೆದು ಆಲ್ರೆಡಿ ಟೇಸ್ಟ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಊಟದ ಜೊತೆ ಟೀ ಟೈಮ್ ಸ್ನ್ಯಾಕ್ಸ್ಗೇನಾದ್ರೂ ತಿನ್ನಬೇಕು ಇನ್ಸ್ಟೆಂಟ್ ಆಗಿ ಅಂದಾಗ ಜಸ್ಟ್ ಎಣ್ಣೆ ಬಿಸಿ ಮಾಡಿ ಇದನ್ನು ಎಣ್ಣೆ ಒಳಗಡೆ ಹಾಕಿ ಜಸ್ಟ್ ಕರಿಯೋದಷ್ಟೇ. ಎಷ್ಟು ಚೆನ್ನಾಗಿರೋದು ಗೊತ್ತಾ. ಅದಕ್ಕೆ ಹೇಳೋದು ಆವಾಗಿನ ಕಾಲದ ಸ್ನ್ಯಾಕ್ಸ್ಗಳೇ ಚೆಂದ ಅಂತ. ಒಂದೇ ಸಾರಿ ಒಂದು ವರ್ಷಕ್ಕೆ ಆಗೋಷ್ಟು, ಮಳೆಗಾಲಕ್ಕೆ ಚಳಿಗಾಲಕ್ಕೆ ಆಗೋಷ್ಟು ಈ ತಟ್ಟೆ ಸಂಡಿಗೆ ಅಂತೆ, ನಾರ್ಮಲ್ ಸಂಡಿಗೆ ಅಂತೆ, ಮಸಾಲ ಸಂಡಿಗೆ ಅಂತೆ, ಮತ್ತು ಉದ್ದಿನ ಹಪ್ಪಳ, ಹುರುಳಿಕಾಳು ಹಪ್ಪಳ, ಮತ್ತು ಅಕ್ಕಿ ಹಪ್ಪಳನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಉಪ್ಪಿನಕಾಯಿ ಜೊತೆ ಈ ಹಪ್ಪಳ ಸಂಡಿಗೆ, ಈ ಕೆಂಡದಲ್ಲಿ ಸುಡುವಂಥ ಉದ್ದಿನ ಹಪ್ಪಳ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಅಕ್ಕಿ ಹಪ್ಪಳನ ಎಣ್ಣೆಗೆ ಹಾಕ್ಕೊಂಡೇ ತಿನ್ನಬೇಕು, ಆವಾಗಲೇ ಅದು ರುಚಿ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಹೂ ಥರ ಅರಳ್ತಾ ಇದೆ ಅಂತ. ಯೂಶಲ್ ಆಗಿ ಸೋಡಾ ಎಲ್ಲ ಹಾಕಿ ಮಾಡ್ತಾರೆ ಕೆಲವರು. ನಾನು ಯಾವುದೇ ಥರ ಸೋಡಾ ಹಾಕಿಲ್ಲ, ಕಂಪ್ಲೀಟ್ ಫರ್ಮೆಂಟೇಷನ್ ಮಾಡೇನೆ ಮಾಡಿದ್ದೀನಿ. ಹಾಗಾಗಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ನಾನು ಮೊದಲೇ ಹೇಳಿದೆ ರೆಸಿಪಿ ಹಾಕಿದ್ದೀನಿ ಆಲ್ರೆಡಿ, ನೀವು ಚೆಕ್ ಮಾಡ್ಬೋದು. ಅಷ್ಟರಲ್ಲಿ ಎಣ್ಣೆಲಿ ಕರಿಯೋ ಅಷ್ಟರಲ್ಲಿ ಜಸ್ಟ್ ಫ್ಯೂ ಸೆಕೆಂಡ್ಸಲ್ಲಿ ರೆಡಿ ಆಗೋಗ್ಬಿಡುತ್ತೆ ಸ್ನ್ಯಾಕ್ಸ್. ಹಾಗೆ ಇಲ್ಲಿ ಅರ್ಧ ಟೀ ಸಹ ಮಾಡಿಕೊಂಡು ಒಂದು ಕಾಮಾಗಿ ಒಂದು ವಾತಾವರಣದಲ್ಲಿ ಕೂತ್ಕೊಂಡು ಪುಸ್ತಕ ಓದೋಣ ಅಂತ. ಆಲ್ರೆಡಿ ಸ್ವಲ್ಪ ಪುಸ್ತಕ ಮುಗಿಸಿದ್ದೆ ಓದಿ, ಇವಾಗ ಇನ್ನೊಂದು ಸ್ವಲ್ಪ ಇತ್ತು ಓದಿ ಮುಗಿಸೋದು, ಅದನ್ನು ಮುಗಿಸ್ತಾ ಇದ್ದೀನಿ. ಚೆನ್ನಾಗಿ ಅನಿಸುತ್ತೆ ಈ ಥರ ಈವ್ನಿಂಗ್ ಟೈಮ್ನಲ್ಲಿ ಟೀ ಕಾಫಿ ಕುಟ್ಕೊಂಡು ನಮ್ಮದೇ ಆದಂಥ ಒಂದು ಟೈಮ್ ಸ್ಪೆಂಡ್ ಮಾಡೋದು. ಹಾಗೆ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಈ ಥರ ನಮಗೋಸ್ಕರ ಟೈಮ್ ಕೊಟ್ಕೊಂಡು ಟೀ ಕಾಫಿ ಕುಟ್ಕೊಂಡು ಪುಸ್ತಕ ಓದೋದು ತುಂಬ ಚೆನ್ನಾಗಿರುತ್ತೆ. ನನ್ನ ಟೈಮ್ ಅಂದರೆ ನನ್ನ ಸೆಲ್ಫ್ ಟೈಮ್ ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು. ಸಿಂಪಲಾಗಿ ಗೀ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಅಗಾರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್ನ ಬಳಸ್ತಾ ಇದ್ದೀನಿ. ಕ್ವಿಕ್ ಆ್ಯಂಡ್ ಕನ್ವೀನಿಯೆಂಟ್ ಕುಕ್ಕಿಂಗ್ಗೆ ಪರ್ಫೆಕ್ಟ್ ಇದು. ಇದರಲ್ಲಿ ಏನೇನು ಬರುತ್ತೆ ಅಂದರೆ ಒಂದು ಮೆಷರಿಂಗ್ ಕಪ್ ಬರುತ್ತೆ, ಅದ್ರ ಜೊತೆ ಒಂದು ಸ್ಪ್ಯಾಚುಲಾ ಸಹ ಕೊಟ್ಟಿರ್ತಾರೆ. ಇದನ್ನು ಬಳಸಿಲ್ಲ ಅಂದರೆ ನಾವು ವುಡನ್ ಸ್ಪ್ಯಾಚುಲಾ ಸಹ ಬಳಸ್ಬೋದು. ಹಾಗೆ ಒಂದು ಗ್ಲಾಸ್ ಲಿಡ್ ಬರುತ್ತೆ. ಹಾಗೆ ಇದರಲ್ಲಿ ಹ್ಯಾಂಡಲ್ ಸಹ ಇದೆ, ಈಸಿಯಾಗಿ ನಾವು ತೆಗಿಬೋದು ಮತ್ತು ಹಾಕಬಹುದು. 3 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಇನ್ನರ್ ಪಾಟ್ ಸಹ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ವೈಡ್ ಆಗಿದೆ, ಹಾಗೆ ಈಸಿಯಾಗಿ ಇದರಲ್ಲಿ ಕುಕ್ ಮಾಡಬಹುದು. ಹಾಗೆ ಇದು ಮಲ್ಟಿ ಕುಕ್ಕರ್ ಫುಲ್ ಪ್ಯಾನಲ್ ಬರುತ್ತೆ, ನೋಡ್ತಿರಬಹುದು. ಹಾಗೆ ವಿತ್ ಹ್ಯಾಂಡಲ್ ಸಹ ಇರುತ್ತೆ, ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದು ಪವರ್ ಲ್ಯಾಂಪ್ ಆಗಿರುತ್ತೆ, ಹಾಗೆ ಟೆಂಪ್ರೇಚರ್ ಕಂಟ್ರೋಲ್ ನಾಬ್ ಆಗಿರುತ್ತೆ. ಜಸ್ಟ್ ಇದನ್ನು ನಮಗೆ ಯಾವ ಟೆಂಪ್ರೇಚರ್ ಬೇಕೋ ಆ ಟೆಂಪ್ರೇಚರ್ಗೆ ಸೆಟ್ ಮಾಡ್ಕೊಳ್ಳೋದು. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕುಕಿಂಗ್ ಪಾಟ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನಂತರ ಪ್ಲಗ್ ಇನ್ ಮಾಡಿ ಸ್ವಿಚ್ ಆನ್ ಮಾಡಿಕೊಂಡ್ರೆ ಈ ಥರ ಆರೆಂಜ್ ಕಲರ್ದು ಬರುತ್ತೆ ನಮಗೆ ಲೈಟ್. ಅದಾದಮೇಲೆ ನಮಗೆ ಯಾವ ಟೆಂಪ್ರೇಚರ್ ಬೇಕೋ ಆ ಟೆಂಪ್ರೇಚರ್ಗೆ ಸೆಟ್ ಮಾಡ್ಕೋಬೋದು. ನಾನಿಲ್ಲಿ ವೆಜಿಟೇಬಲ್ನ ಬಾಯ್ಲ್ ಮಾಡ್ಕೊಳ್ತಾ ಇರೋದ್ರಿಂದ ಕುಕ್ಗೆ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬ್ಲಾಂಚ್ ಥರ ಮಾಡ್ಕೋತಾರಲ್ವ ಆ ಥರ ಮಾಡ್ಕೋತಾ ಇರೋದಷ್ಟೇ, ಕಂಪ್ಲೀಟಾಗಿ ನಾನು ಬಾಯ್ಲ್ ಮಾಡ್ಕೋತಾ ಇಲ್ಲ. ಇವಾಗ ನೀರು ಇನ್ನೇನು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಆ ಹಂತದಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್, ಸ್ವಲ್ಪ ಸ್ವೀಟ್ ಕಾರ್ನ್ ಹಾಗೆ ಹೂಕೋಸನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಗ್ಲಾಸ್ ಲಿಡ್ ಏನು ಕೊಟ್ಟಿದ್ದಾರೆ ಅದನ್ನು ಕ್ಲೋಸ್ ಮಾಡಿ, ಅದಾದ ನಂತರ ಒಂದು 5 ನಿಮಿಷ ಬಿಡ್ತೀನಿ ಅಷ್ಟೇ. ನೀಟಾಗಿ ಬ್ಲಾಂಚ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕುಕ್ ಆಗ್ತಾ ಇದೆ ಅಂತ. ಈ ಥರ ಮಲ್ಟಿ ಕುಕ್ಕರ್ ಇತ್ತು ಅಂತಂದರೆ ಏನೆಲ್ಲ ಅಡುಗೆಗಳನ್ನ ಮಾಡ್ಕೋಬೋದು ಗೊತ್ತಾ. ಇದರಲ್ಲೇ ನಾವು ವೆಜಿಟೇಬಲ್ನ ಬಾಯ್ಲ್ ಮಾಡ್ಕೋಬೋದು, ಏನಾದ್ರೂ ಕರೀಸ್ ಮಾಡ್ಕೋತೀವಿ ಅಂದರೆ ಮಾಡ್ಕೋಬೋದು, ಬಿಸಿಬೇಳೆ ಬಾತ್, ಯಾವುದೇ ಥರ ರೈಸ್ ಐಟಮ್, ಪುಲಾವ್ಗಳು, ಪಾಯಸ, ಸಾಂಬಾರ್ ಮತ್ತು ಗೊಜ್ಜುಗಳು ಇದನ್ನೆಲ್ಲ ಮಾಡ್ಕೋಬೋದು. ಒಟ್ಟಿನಲ್ಲಿ ವೈಡ್ ರೇಂಜ್ ಆಫ್ ರೆಸಿಪೀಸ್ ಇದರಲ್ಲಿ ಕುಕ್ ಮಾಡಬಹುದು. 3 ಲೀಟರ್ ಲಾರ್ಜ್ ಕೆಪಾಸಿಟಿ ಸ್ಪೇಷಿಯಸ್ ಅಲ್ಯೂಮಿನಿಯಂ ಕುಕಿಂಗ್ ಪಾಟ್ ವಿತ್ ನಾನ್ ಸ್ಟಿಕ್ ಇನ್ನರ್ ಕೋಟಿಂಗ್ ಬರುತ್ತೆ. ಫ್ಯಾಮಿಲೀಸ್ಗೆ ಹಾಗೆ ಸ್ಮಾಲ್ ಗ್ಯಾದರಿಂಗ್ಸ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸ್ದಂಗಿದೆ. ಇವಾಗ ಸೇಮ್ ಪಾಟ್ನೇ ನೀಟಾಗಿ ವಾಶ್ ಮಾಡಿಕೊಂಡು ತಳಭಾಗದಲ್ಲಿ ನೀರು ಇಲ್ಲದೆ ಇರೋ ಥರ ನೋಡಿಕೊಂಡು ನೀಟಾಗಿ ಒರೆಸಿ ಕುಕಿಂಗ್ ಪಾಟ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ತುಪ್ಪ ಮತ್ತು ಎಣ್ಣೆನ ಹಾಕಿ ಹೋಲ್ ಸ್ಪೈಸಸ್, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು.
ಮಧ್ಯದಲ್ಲಿ ಸ್ವಲ್ಪ ಗೋಡಂಬಿನೂ ಕೂಡ ಸೇರಿಸ್ಕೊಂಡಿದ್ದೀನಿ, ಕಸೂರಿ ಮೇಥಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೀವು ಇದನ್ನು ಟೆಂಪ್ರೇಚರ್ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ನೀವು ಕಂಟ್ರೋಲ್ ಸಹ ಮಾಡ್ಬೋದು. ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಮತ್ತು ಬೀನ್ಸ್ನು ಕೂಡ ಸೇರಿಸ್ಕೊತೀನಿ. ಗೀ ರೈಸ್ಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಹಾಗೆ ನಾನು ಇದೇ ಕಪ್ನಲ್ಲಿ ಅವ್ರು ಕೊಟ್ಟಿದ್ದಾರಲ್ಲ ಅದೇ ಕಪ್ನಲ್ಲಿ ರೈಸ್ನ ಮೆಷರ್ ಮಾಡ್ಕೊಂಡಿದ್ದೆ. 2 ಕಪ್ನಷ್ಟು ರೈಸ್ಗೆ 4 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಷ್ಟೆ. ಮಿಕ್ಸ್ ಮಾಡಿ ಈ ಗ್ಲಾಸ್ ಲಿಡ್ ಏನು ಕೊಟ್ಟಿದ್ರು ಅದನ್ನು ಕ್ಲೋಸ್ ಮಾಡಿ ಮತ್ತೆ ಇದನ್ನು ಕುಕ್ಗೆ ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಯಾವ ಟೆಂಪ್ರೇಚರ್ ಬೇಕು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಮಧ್ಯದಲ್ಲಿ ಸ್ವಲ್ಪ ಒಣ ದ್ರಾಕ್ಷಿನೂ ಕೂಡ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಅಮೇಝಿಂಗ್ ಆಗಿರುತ್ತೆ. ಒಣ ದ್ರಾಕ್ಷಿನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಎಷ್ಟು ಉದ್ರುದ್ರಾಗಿ ಎಷ್ಟು ಪರ್ಫೆಕ್ಟಾಗಿ ಗೀ ರೈಸ್ ರೆಡಿ ಆಗಿತ್ತು ಗೊತ್ತಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಪರ್ಫೆಕ್ಟಾಗಿ ಗೀ ರೈಸ್ ರೆಡಿ ಆಗಿದೆ, ಎಷ್ಟು ಉದ್ರುದ್ರಾಗಿ ರೆಡಿ ಆಗಿದೆ. ಹಾಗೆ ನಾನು ಮನೆಯಲ್ಲಿ ಇವತ್ತು ಪನ್ನೀರ್ ಮತ್ತು ಕಾಜುನ ಹಾಕಿ ಕರಿನ ಮಾಡ್ಕೊಂಡಿದ್ದೆ ಗ್ರೇವಿ. ಅದ್ರ ಜೊತೆ ಸ್ವಲ್ಪ ಬಾಯ್ಲ್ಡ್ ವೆಜ್ಜೀಸ್ ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಸರ್ವ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಕುಕ್ಕಿಂಗ್ ಪಾಟ್ ನೋಡ್ತಿದ್ದೀರಾ ಅಲ್ವಾ? ಸೊ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನೀರು ಆಗದೆ ಇರೋ ಥರ ನೋಡ್ಕೋಬೇಕು. ಅಷ್ಟೇ ಕ್ಲೀನಿಂಗ್ ಮೆಥಡ್ ಇದರಲ್ಲಿ, ಹೆಚ್ಚಿಗೆ ಏನೂ ಇಲ್ಲ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗ್ದಿತ್ತು. ಮೂವಿ ಏನಾದರೂ ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸಿ ಊಟನೂ ಕೂಡ ಬೇಗನೆ ಮುಗಿಸ್ಕೊಂಡ್ವಿ. ಇನ್ನು ಪಾತ್ರೆ ತೊಳೆಯೋದೊಂದು ಕೆಲಸ ಆಯಿತು. ಪಾತ್ರೆ ತೊಳೆದು ಬಟ್ಟೆ ಎಲ್ಲ ಮಡಚಿಟ್ಟು ನಾಳೆಗೆ ಸ್ವಲ್ಪ ಕಾಳುಗಳೆಲ್ಲ ನೆನೆಸ್ಕೊಳ್ಳೋದಿತ್ತು. ಅದೆಲ್ಲ ಕೆಲಸಗಳನ್ನ ಇವಾಗ ಮುಗಿಸ್ಕೊಳ್ತಾ ಇದ್ದೀನಿ. ಏನಿಲ್ಲ ಅಂದ್ರೂ 8ರಿಂದ 9 ಗಂಟೆ ಅಷ್ಟರಲ್ಲಿ ಕುಕ್ಕಿಂಗ್ ಕೆಲಸ ಎಲ್ಲ ಮುಗಿಸಿ ಈ ಪಾತ್ರೆ ತೊಳೆಯೋ ಕೆಲಸನೂ ಕೂಡ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಸೊ ಅಷ್ಟು ಬೇಗ ಆಯಿತು ಇವತ್ತು ಕುಕ್ಕಿಂಗ್. ಗೀ ರೈಸ್ ಅಲ್ವಾ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಪನ್ನೀರ್ ಮತ್ತು ಕಾಜುನ ಹಾಕಿ ಫುಲ್ ರಿಚ್ ಆಗಿ ಗ್ರೇವಿ ಕೂಡ ಮಾಡ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇವತ್ತು ಡಿನ್ನರ್ ಮಾತ್ರ ಹೋಟೆಲಲ್ಲಿ ತಿಂತೀವಲ್ವ ಆ ಥರ ಅನಿಸ್ತಾ ಇತ್ತು. ಅಷ್ಟು ರಿಚ್ ಮತ್ತು ಅಷ್ಟು ಫ್ಲೇವರ್ಫುಲ್ ಆಗಿತ್ತು. ಹಾಗೆ ಇವಾಗ ಪಾತ್ರೆ ಎಲ್ಲ ಮುಗಿಸಿದ್ದಾಯಿತು. ಸ್ವಲ್ಪ ತರಕಾರಿನೆಲ್ಲ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಎಳ್ನೀರೆಲ್ಲ ಖಾಲಿ ಆಗಿತ್ತು. ಸೊ ಅದನ್ನು ಕೂಡ ಆರ್ಡರ್ ಮಾಡಿಕೊಂಡು ನೀಟಾಗಿದೆಯಾ ಎಲ್ಲ ಅಂತ ಸೆಟ್ ಮಾಡ್ಕೋಬೇಕಾಗಿತ್ತು. ಏನಾದರೂ ಕೆಲವೊಂದು ಸಾರಿ 1 ಟೊಮ್ಯಾಟೊ ಹೋಗ್ಬಿಟ್ಟಿರುತ್ತೆ, ಇಲ್ಲ ಆಲೂಗಡ್ಡೆ ಹೋಗ್ಬಿಟ್ಟಿರುತ್ತೆ. ಅದೇನಾದ್ರೂ ಎತ್ತಿಡದೆ ಹಾಗೆ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲೆಲ್ಲ ಸ್ಮೆಲ್ ಬಂದುಬಿಡುತ್ತೆ. ಮತ್ತು ಸಣ್ಣ ಸಣ್ಣ ನೊಣ ಎಲ್ಲ ಮುತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಯೂಶಲ್ ಆಗಿ ಆ ಥರ ಬರಲ್ಲ. ಇನ್ ಕೇಸ್ ಬಂದಿದ್ದರೆ ಆ ಥರ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಅದನ್ನು ಕೂಡ ನೀಟಾಗಿ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಕಿಚನ್ ಕೂಡ ನೀಟಾಗಿ ಕ್ಲೀನ್ ಆಯಿತು. ಮತ್ತು ನಾಳೆಗೆ ಸ್ವಲ್ಪ ಹೆಸರು ಕಾಳು ಮತ್ತು ಕಡಲೆಕಾಳನ್ನೆಲ್ಲ ನೆನೆಸಿಟ್ಕೋಬೇಕಾಗಿತ್ತು. ಏನಾದರೂ ಈ ಥರ ನೆನೆಸಿಟ್ಕೊಂಡ್ರೆ ಏನಾದರೂ ಸಾಂಬಾರು ಮಾಡಬೇಕು ಅಂದಾಗ ಟಕ್ ಅಂತ ನೆನಪಿಗೆ ಬಂದುಬಿಡುತ್ತೆ. ಓ ನೆನೆಸಿಟ್ಟಿದ್ದೆ, ಇಲ್ಲಾಂದರೆ ನೆನೆಸಿಟ್ಟು ಅವತ್ತು ಸಾಂಬಾರು ಮಾಡಿಲ್ಲ ಅಂದರೆ ಮಾರನೇ ದಿನಕ್ಕೆ ನಾವು ಮೊಳಕೆ ಕಟ್ಕೊಂಡ್ಬಿಡ್ಬೋದು. ಹಾಗಾಗಿ ನಾನು ಏನು ಮಾಡ್ತೀನಿ, ಡೈಲಿ 2 ಥರ ಕಾಳಾದ್ರೂ ನೆನೆಸ್ಬಿಡ್ತೀನಿ. ಸೊ ಸಾಂಬಾರು ಏನಾದರೂ ಮಾಡಬೇಕು ಅಂದರೆ ನೆನೆಸಿಟ್ಕೊಂಡಿರುವಂಥ ಕಾಳನ್ನೇ ಹಾಕಿ ಸಾಂಬಾರು ಮಾಡ್ಕೊಳ್ಳೋದು, ತರಕಾರಿನೆಲ್ಲ ಸೇರಿಸಿ. ಇಲ್ಲಾಂದರೆ ಬೇರೆ ಏನಾದ್ರೂ ಚಪಾತಿ ಅದು ಇದು ಮಾಡ್ಕೊಂಡಿರ್ತೀವಿ ಅಂತಂದರೆ ಇದನ್ನೇ ಮೊಳಕೆ ಕಟ್ಟರೆ ಅದು ನೆಕ್ಸ್ಟ್ ಡೇ ಸಾಂಬಾರಿಗೆ ಆಗುತ್ತೆ ಅಂತ. ಇಲ್ಲಿ ಹೆಸರು ಕಾಳು ಮತ್ತು ಕಡಲೆಕಾಳು ನಮ್ಮನೇಲಂತೂ ಬೇಗ ಖಾಲಿ ಆಗಿಬಿಡುತ್ತೆ ಈ 2 ಕಾಳುಗಳು. ಹಾಗಾಗಿ ರೀಫಿಲ್ ಕೂಡ ಮಾಡಿಕೊಂಡು ಇವಾಗ ನೀಟಾಗಿ 1-2 ಸಾರಿ ವಾಶ್ ಮಾಡಿಕೊಂಡು ನಾರ್ಮಲ್ ಆಗಿ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ವ ಈ ಫಿಲ್ಟರ್ ವಾಟರ್ ಅದನ್ನು ಹಾಕಿ ನೆನೆಸಿಟ್ಕೋತೀನಿ. ಆವಾಗ ತುಂಬ ಚೆನ್ನಾಗಿ ನೆನೆಯುತ್ತೆ ಮತ್ತು ಸ್ಮೆಲ್ ಕೂಡ ಬರೋದಿಲ್ಲ. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ ಈ ಟ್ಯಾಪ್ ವಾಟರೆಲ್ಲ ಹಾಕ್ಕೊಂಡ್ಬಿಟ್ರೆ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಈ ಥರ ಫಿಲ್ಟರ್ ವಾಟರ್ನ ಹಾಕಿ ನೆನೆಸಿಟ್ಕೋತಾ ಇದ್ದೀನಿ. ಹಾಗೆ ತರಕಾರಿನೆಲ್ಲ ಆರ್ಡರ್ ಮಾಡಿದೆ ಅಂತ ಹೇಳಿದೆ ಅಲ್ವಾ, ಅದು ಸಹ ಬಂದಿತ್ತು. ಮತ್ತು ಇವಾಗ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಅಂತ ಅನ್ಕೋತಾ ಇದ್ದೆ ನಾನು. ಬಟ್ ಇದನ್ನು ಇವಾಗ ಮುಗಿಸ್ಲೇಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಕ್ಯಾರೆಟ್, ಬೀನ್ಸ್, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಕರಿಬೇವಿನ ಸೊಪ್ಪು, ಎಳ್ನೀರು, ಹಾಗೆ ಮೂಲಂಗಿ, ಸೌತೆಕಾಯಿ ಇದನ್ನೆಲ್ಲ ತರಿಸ್ಕೊಂಡಿದ್ದೆ. ಒಂದು ಕೂಡ ಏನೂ ಆಗಿರಲ್ಲ. ಯೂಶಲ್ ಆಗಿ ಹೊರಗಡೆಯಿಂದ ತರಿಸ್ಕೊಂಡಾಗ ಏನೂ ಆಗಿರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸಮ್ಟೈಮ್ಸ್ ಕೆಲವೊಂದು ಸಾರಿ ಈ ಒಂದ್ರ ಮೇಲೆ ಒಂದು ಹಾಕಿ ಒತ್ತಿ ಒತ್ತಿ ಒಂಥರ ರಸ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತಲ್ವ ಆ ಥರ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳೋದಷ್ಟೇ. ಇವಾಗ ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಬಟ್ಟೆನೂ ಕೂಡ ವಾಶ್ ಮಾಡೋದಕ್ಕೆ ಹಾಕಿದ್ದೆ ಬೆಳಿಗ್ಗೆನೇ. ಅದೆಲ್ಲ ಒಣಗಿತ್ತು, ಅದನ್ನು ಕೂಡ ತೊಗೊಂಬಂದಿಟ್ಟಿದ್ದೆ. ಅದನ್ನೆಲ್ಲ ಫೋಲ್ಡ್ ಮಾಡೋದಿತ್ತು. ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು 9:30ನೇ ಆಗೋಯ್ತು ನನಗೆ. ಇನ್ನೇನು ಮೂವಿ ನೋಡೋದು ಅಂತ ಅನ್ಕೋತಾ ಇದ್ದೆ. ಸರಿ ಆಯಿತು, ಹೆಂಗಿದ್ರು ಡಿಸೈಡ್ ಮಾಡಿಕೊಂಡು ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಮೂವಿನಾದರೂ ಕಂಪ್ಲೀಟಾಗಿ ನೋಡೋಣ ಅಂತ ಅಂದ್ಕೊಂಡು ಇವತ್ತು ನೈಟ್ ಮೂವಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕೆಲವೊಂದು ಸಾರಿ ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರೂ ಕೂಡ ಕೆಲಸನೇ ಹೋಗ್ತಾ ಇರೋದಿಲ್ಲ. ನಾವು ಯಾವ ಟೈಮು ಕೆಲಸ ಮುಗಿಸ್ತಾ ಇರ್ತೀವಿ ನೋಡಿ ಅದೇ ಟೈಮೇ ಆಗಿಬಿಡುತ್ತೆ. ಏನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆ 3/4 ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು, ಬಿಟ್ಟರೆ ಅದೇ ಟೈಮೇ ಆಗಿಬಿಡುತ್ತೆ. ಇವತ್ತು ಕುಕ್ಕಿಂಗಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಇದ್ದಿದ್ದರಿಂದ ಆ ಟೈಮ್ ಸ್ವಲ್ಪ ಜಾಸ್ತಿ ಉಳೀತು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಸೇಮ್ ಟೈಮೇ ಬಂದುಬಿಡ್ತು ನನಗೂ. ಬಟ್ ಆದ್ರೂ ಇವತ್ತು ಮೂವಿ ಮಾತ್ರ ಕ್ಯಾನ್ಸಲ್ ಮಾಡಬಾರ್ದು ಅಂತ ಅಂದ್ಕೊಂಡು ಮೂವಿನೂ ಕೂಡ ನೋಡಿಕೊಂಡು ಮಲ್ಕೊಂಡ್ವಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ
ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.